ಬನ್ನಿ ನಾನು ಯಾವ ಥರ ಇಷ್ಟೊಂದು ಐಷಾರಾಮಿ ಜೀವನನ ಲೀಡ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ವಿಡಿಯೋ ಸುಡಿ ಬಾಕ್ಬಿಡ್ತಾನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನೋಡಿದ್ರಲ್ಲ, ತುಂಬಾ ಕೆಲಸ ಇತ್ತು, ತುಂಬಾ ಚೇಂಜ್ ಆಫ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ. ಸೊ ಎಲ್ಲನೂ ಕೂಡ ಮುಗೀತು. ಹಾಗೆ ಇವಾಗ ಸಂಜೆ ಆಗಿದೆ, ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ತುಂಬ ಕೆಲಸ ಇದ್ದಿದ್ದ ಕಾರಣ ಲೇಟ್ ಆಯಿತು. ಸೊ ಇವತ್ತಿನ ಡೇ ಫುಲ್ಲು ಕೆಲಸದಲ್ಲೇ ಫುಲ್ ಟಯರ್ಡ್ನೆಸ್ ಆಗಿಬಿಟ್ಟಿದೆ. ಸಂಡೇ ಬಿಕಾಸ್ ನಮ್ಮ ಏರಿಯಾದಲ್ಲೇ ಮ್ಯಾಂಗೋ ಮೇಳ ನಡೀತಿದೆ. ನನ್ನ ಮಗ ಚಿಕ್ಕ ಮಗ ಹೋಗೋಣ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿ ಬಂದುಬಿಟ್ರು. ಸೊ ಕರೆದ್ರೂ ನಾನು ಹೋಗೋಕ್ಕಾಗಿಲ್ಲ ಬಿಕಾಸ್ ನನಗೆ ಕೆಲಸ ಜಾಸ್ತಿ ಇದ್ದಿದ್ದ ಕಾರಣ. ಸೊ ಈಗ ನಾನೇ ಹೋಗ್ಬಿಟ್ಟು ಬರೋಣ, ಒಂದು 15 ಮಿನಿಟ್ಸ್ ಹೋಗಿ ಸುಮ್ಮನೆ ನೋಡ್ಕೊಂಡು ಒಂದು ರೌಂಡು, ಮಕ್ಕಳಿಗೋಸ್ಕರ ಸಮಾಧಾನ. ಇನ್ನು ನಾಳೆಯಿಂದ ಅವನಿಗೂ ಕೂಡ ಚಿಕ್ಕವನಿಗೂ ಸ್ಕೂಲ್ ಸ್ಟಾರ್ಟು. ಇನ್ನೆಲ್ಲೂ ಹೋಗೇ ಇಲ್ಲ. ಅಲ್ಲ, ಫಂಕ್ಷನ್ಸ್ಗಳಂತೂ ತುಂಬಾ ಅಟೆಂಡ್ ಮಾಡಿದ್ದೀವಿ. ಹೋಗೋಣ ಅಂದ್ಬಿಟ್ಟು. ಹಾಗೆ ಒಬ್ಬರು ಒಂದು ಒಳ್ಳೆ ಕ್ವಶನ್ನ ಕೇಳಿದ್ದಾರೆ. ಮುಂಚೆ ಎಲ್ಲ ತುಂಬ ನೀವು ಕ್ವಶನ್ಗಳನ್ನ ಕೇಳಿದ್ದೀರಾ. ಏನೋ ನನಗೆ ಗೊತ್ತು, ಯಾವ ಥರ ಲೀಡ್ ಮಾಡ್ತಾಯಿದ್ದೀರಾ ಲೈಫ್ನ, ನಿಮಗೆ ಸೋರ್ಸ್ ಇನ್ಕಮ್ ಏನಿದೆ, ಸೊ ಸ್ವಂತ ಮನೇನಾ ಬಾಡಿಗೆ ಮನೇನಾ ಅಂತ ಹಲವಾರು ಕ್ವಶನ್ಗಳಿಗೆ ನಾನು ಹಾಗೇ ಅಲ್ಲಿಗೆ ಕಮೆಂಟಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ತಾ ಇದ್ದೆ. ಸೊ ಈ ಕ್ವಶನ್ ಅಂತೂ ರಿಪೀಟ್ ನನಗೆ, ಸೋರ್ಸ್ ಇನ್ಕಮ್ ಏನಿದೆ, ನೀವು ಲೈಫ್ನ ಹೇಗೆ ಲೀಡ್ ಮಾಡ್ತಾಯಿದ್ದೀರಾ, ಸೊ ನಾವು ನಿಮ್ಮ ಪರಿಸ್ಥಿತಿಯಲ್ಲೇ ಇದ್ದೀವಿ, ಸ್ವಲ್ಪ ನಮಗೂ ಐಡಿಯಾಸ್ ಕೊಡಿ, ಯಾವ ಥರ. ತುಂಬಾ ಖುಷಿ ಆಗುತ್ತೆ, ನೀವು ನಮಗೆ ತುಂಬಾ ಇನ್ಸ್ಪೈರು. ನಿಮ್ಮನ್ನು ನೋಡಿ ನಾವು ಹೌದು ನೋಡಿ ಈ ಥರ ಇರೋರೆಲ್ಲ ಈ ಥರ ಮಾಡ್ಬೋದು, ಎಷ್ಟು ಚೆನ್ನಾಗಿ ಲೈಫ್ನ ತೊಗೊಂಡು ಹೋಗ್ಬೋದು ಮುಂದಕ್ಕೆ ಅನ್ನೋದಕ್ಕೆ ನೀವೊಂದು ನಿದರ್ಶನ. ನಿಮ್ಮನ್ನು ನೋಡಿ ನಾವು ಧೈರ್ಯ ತೊಗೊಂಡಿದ್ದೀವಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನಿಮ್ಮೆಲ್ಲರ ಕಮೆಂಟ್ಸ್ ನನಗಂತೂ ತುಂಬಾ ಖುಷಿ ಕೊಡುತ್ತೆ. ಇವತ್ತು ಅದಕ್ಕೆ ಡೀಟೇಲ್ ಆಗಿ ಕೂತ್ಕೊಂಡು ನಿಮ್ಮ ಹತ್ರ ನಾನು ಯಾವ ಥರ ಲೈಫ್ನ ಇಷ್ಟು ಚೆನ್ನಾಗಿ ಲೀಡ್ ಮಾಡೋಕ್ಕೆ, ಇಷ್ಟು ಆರಾಮಾಗಿ ಹೇಗಿದ್ದೀನಿ, ತುಂಬಾ ದುಡ್ಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳೋರಿಗೆಲ್ಲನೂ ಡೀಟೇಲಾಗಿ ಇವತ್ತು ನನಗೆ ಇನ್ಕಮ್ ಏನು ಅಂತ ಖಂಡಿತ ಈ ವ್ಲಾಗ್ ಕೊನೆಯಲ್ಲಿ ಕೂತು ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಬನ್ನಿ ಒಂದು 5 ನಿಮಿಷ ಆಚೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರೋಣ. ಒಳ್ಳೆ ವಾತಾವರಣದಲ್ಲಿ ಹೋಗಿ ಬಂದರೆ ಒಂದು ಒಳ್ಳೆ ವೈಬ್ ಬರುತ್ತೆ ಮಾತಾಡೋದಕ್ಕೆ. ಸೊ ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಬನ್ನಿ, ನಮ್ಮ ಏರಿಯಾದಲ್ಲಿ ಮ್ಯಾಂಗೋ ಮೇಳ ಯಾವ ಥರ ಇದೆ ಅಂತಲೂ ನಿಮಗೆ ಶೇರ್ ಮಾಡ್ತೀನಿ. ಲೆಟ್ಸ್ ಹೋಗೋಣ ಬನ್ನಿ, ನಾನು ಮಕ್ಕಳು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಮುಂದೆ ಕಾಟ ಏನು ನಮ್ಮ ಏರಿಯಾದಲ್ಲಿ ಹಾಕಿದ್ರು ಇವ್ನು ಹೋಗಿ ನೋಡ್ಕೊಂಡು ಬಂದುಬಿಡ್ಬೇಕು ಅಂತ. ಸೊ ಇವನಿಗೋಸ್ಕರನೇ ಹೋಗೋಕ್ಕೇನು ನನಗೆ ಟೆನ್ಷನ್ ಇಲ್ಲ, ನನಗೂ ಇಷ್ಟ ಹೋಗೋಕ್ಕೆ ನೋಡೋಕ್ಕೆ. ಮುಂಚೆ ಇತ್ತು ಹಂಗೆ, ಈಗ ಜವಾಬ್ದಾರಿ ಫುಲ್ಲು ನಂದೇನೆ, ಖಾಲಿ ಆಗ್ಬಿಡುತ್ತೆ ಅಂತ ಟೆನ್ಷನ್. ಯಾಕಂದರೆ ಮಂತ್ ಎಂಡ್ ಬರ್ತಿದೆ, ನನ್ನದೇ ಒಂದಾದಂಥ ಲಿಸ್ಟ್ ಇರುತ್ತೆ, ಅದನ್ನೆಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಅವನೇನು ತಿನ್ನಲ್ಲ ಅಂದರೂ ಅವ್ನ ಮುಖ ಅಲ್ಲಿ ಹೋದ್ಮೇಲೆ ಎಲ್ಲನೂ ಅವ್ನ ಕಣ್ಣು ಕೇಳ್ತಾ ಇರುತ್ತೆ, ಆಗ ನನಗೆ ಬೇಜಾರಾಗುತ್ತೆ. ಸೊ ಹಂಗಾಗ್ಬಿಟ್ಟು ಹೋಗೋಕ್ಕೆ ಕೆಲವೊಂದು ಕಡೆ ಇಷ್ಟಪಡಲ್ಲ. ಫ್ರೆಂಡ್ಸಲ್ಲೂ ಹೋಗೋಕ್ಕೂ ನಾನು ರೀಸನ್ ಹೇಳ್ತೀನಿ ಅಂದರೆ ಇದೇ ರೀಸನ್ನೇ, ಬರಲ್ಲ ಕೆಲಸ ಇದೆ ಅಂತ ತಪ್ಪಿಸ್ಕೊಳ್ಬಿಡ್ತೀನಿ ಅಂದರೆ. ಸೊ ಒಂದು ಹತ್ರ ಹೋದಾಗ ನಾವು ಒಬ್ಬರ ಮೇಲೆ ಹೊರೆ ಆಗೋಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ಸೊ ಸಮ ಪ್ರಮಾಣದಲ್ಲಿ ಶೇರಿಂಗ್ ಇರಬೇಕು. ಅವರೊಂದು ಅಂದರೆ ನಾನು ಒಂದು ಹೆಜ್ಜೆ ಕೊಡ್ಸೋಕ್ಕೆ ಕೈ ನನ್ನ ಮುಂದೆ ಇದ್ರೇ ನನಗೆ ಆವಾಗ ಅಲ್ಲಿ ನಾನು ಹೋಗೋಕ್ಕೆ ರೆಡಿ ಇರ್ತೀನಿ. ಸೊ ಹಂಗಾಗ್ಬಿಟ್ಟು ಕೆಲವೊಂದು ಕಡೆ ನಾನು ಹೋಗೋಕ್ಕಾಗಲ್ಲ ಅಂದರೆ ಜೊತೆಯಲ್ಲಿ ಹೋಗೋದೇ ಇಲ್ಲ. ಇದೇ ರೀಸನ್ನೇ. ಸೊ ಇವತ್ತು ಅರ್ಥ ಮಾಡ್ಕೊಂಡಿರ್ತೀರ ಎಲ್ಲ ನನ್ನ ಫ್ರೆಂಡ್ಸ್ ಅಂದ್ಕೊಳ್ತೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಎಂಟ್ರಿ ಆಗಿದೆ. ವಾಚ್ಮ್ಯಾನ್ ಅಂಕಲ್ ನೋಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ಎಲ್ಲರೂ ನೋಡೋದೇ ವಿಚಿತ್ರವಾಗಿ. ಸೊ ಫೈನಲಿ ಬನ್ನಿ ಒಳಗಡೆ ಆದ್ವಿ. ಫಿಕ್ಸ್ ಆಗಿಬಿಟ್ಟಿದ್ದಾರೆ ಯಾರು ವೀಡಿಯೋ ಮಾಡ್ತಾರೆ, ಏನಕ್ಕೆ ವೀಡಿಯೋ ಮಾಡ್ತಾರೆ ಅಂತ ಪಾಪ ಜನಗಳಿಗೆ ಕನ್ಫ್ಯೂಷನ್ ಅಲ್ವಾ. ಅದಕ್ಕೆ ಸೊ ಎಂಟ್ರಿ ಆಗಿದ ತಕ್ಷಣ ಮ್ಯಾಂಗೋ ಮೇಳ ಅಂತ ಹೇಳೋಕ್ಕೆ ನನಗೆ ಇಲ್ಲೇನು ಸ್ಪೆಷಲ್ಲಾಗಿ ಕಾಣ್ತಿಲ್ಲ, ಬಟ್ ಜನ ಜಾಸ್ತಿ ಕ್ರೌಡ್ ಇದೆ ನೋಡಿ. ಮ್ಯಾಂಗೋಸ್ ಅಂಗಡಿ 2 ಸ್ಟಾಲೇನೇ ಇರೋದು.
3 ಅಂಗಡಿ ಏನೋ ಇದೆ. ಬಟ್ ಅಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇರಲಿಲ್ಲ. ಒಂದೇ ಇದ್ದಿದ್ದು ಮಲ್ಗೋಬಾ ಅನಿಸುತ್ತೆ, ಮಲ್ಗೋಬಾನ ಏನು ಹೇಳ್ತಾರೆ, ತೋತಾಪುರಿ ಟೈಪಲ್ಲಿ ಬರುತ್ತೆ ನೋಡಿ, ಆ ಮ್ಯಾಂಗೋ ಮಾತ್ರ ಇತ್ತು. ಬಟ್ ನನಗೆ ಅದು ಇಷ್ಟ ಆಗೋದಿಲ್ಲ ಜಾಸ್ತಿ. ನಾನೇನು ಅಂದ್ಕೊಂಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇರುತ್ತೆ, ಸಾವಿರಾರು ಅಂಗಡಿಗಳಿರುತ್ತೆ ಮ್ಯಾಂಗೋ ಮೇಳ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲೇನೂ ಇಲ್ಲ ನೋಡಿ, ಇರೋ 2 ಅಂಗಡಿಯಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಬಟ್ ಜನ ಕ್ರೌಡ್ ಆಗಿರೋದು ಈ ಕಡೆ ಶಾಪಿಂಗಿಗೆ. वीडियो सुधी भाग पड़ता है वो इधर मुझे लेट समझ करते हैं ये भी वाली क्लास ಆಲ್ಮೋಸ್ಟ್ ಎಲ್ಲರೂ ಬಟ್ಟೆ ಡ್ರೆಸ್ಸು ಶಾಪಿಂಗು. ಬಟ್ ಚೆನ್ನಾಗಿತ್ತು ನೋಡಿ. ಇದು ಬಂದು ಮಲ್ ಕಾಟನ್ ಸ್ಯಾರೀಸ್ ಈಗ ಟ್ರೆಂಡ್ ಆಗಿದೆ. ಬಟ್ ಆಲ್ರೆಡಿ ತುಂಬ ಜನ ವೇರ್ ಮಾಡಿಬಿಟ್ಟಿದ್ದಾರೆ, ಅದ್ರ ಮೇಲೂ ಕೂಡ ಆಸಕ್ತಿ ಹೋಗ್ಬಿಟ್ಟಿದೆ ಮಲ್ ಕಾಟನ್ ಸ್ಯಾರೀಸು. ಸೊ ಕಲೆಕ್ಷನ್ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಸೊ ಫೈನಲಿ ನನಗಂತ ಪರ್ಸ್ನಲಿ ಶಾಪಿಂಗ್ ಏನೂ ಮಾಡಿಲ್ಲ. ಗೊತ್ತಿಲ್ಲ ಯಾಕೋ ನನಗೆ ಏನೂ ಬೇಡ ಅನ್ನಿಸ್ತಿದೆ, ಇಷ್ಟನೂ ಆಗ್ತಿಲ್ಲ. ಕೆಲವೊಂದು ಸತಿ 1-2 ಅಂಗಡಿ ಇದ್ದರೆ ಇಷ್ಟ ಆಗುತ್ತೆ, ಇಲ್ಲಿ ಸಾವಿರಾರು ಅಂಗಡಿಗಳಿದೆ ಆದರೂ ಇಷ್ಟ ಆಗ್ತಿಲ್ಲ. ಸುಮ್ಮನೆ ಸ್ಪೀಡಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ವಿ ಎಲ್ಲ ನೋಡಿಕೊಂಡು. ಈಗ ಹೋಗ್ತಾ ಏನಾದರೂ ಬೇಕಿದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಆಡಿಸೋಂಥ ಗೇಮ್ಸ್ ಎಲ್ಲನೂ ಕೂಡ ಸ್ವಲ್ಪ ಇತ್ತು. ಬಟ್ ಎಲ್ಲನೂ ಕಾಸ್ಟು ಜಾಸ್ತಿನೇ. ಔಟ್ಸೈಡ್ 100 ರೂಪೀಸ್ ಇರೋದು ಇಲ್ಲಿ 200 250 ಆ ರೇಂಜಲ್ಲಿ ಇದೆ. ಹೌದು, ಎಲ್ಲ ಅವರು 1 ಡೇ ಫರ್ ಡೇಗೆ ಅಂತ ಇಷ್ಟು ರೆಂಟ್ ಪೇ ಮಾಡಿರ್ತಾರಲ್ವ ಇಲ್ಲಿ ಟೆಂಟಿಗೆ. ಸೊ ಆಲ್ಮೋಸ್ಟ್ ಎಲ್ಲರದು ಹೊಟ್ಟೆಪಾಡೇನೆ, ಅವ್ರವ್ರ ಜೀವನ ಅವ್ರವ್ರು ಮಾಡಬೇಕು. ಆದರೆ ನಾವು ತೊಗೊಳ್ಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅನ್ನೋ ಪಾಲಿಸಿ ನಂದು. ಸೊ ಫೈನಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಬಿಲ್ ಮಾಡಿಸ್ಬೇಕು. ಕೇಳ್ತಾ ಇದ್ದೀನಿ. ನನಗೆ ಯಾಕೋ ಗೋಬಿ ಮಂಚೂರಿ ನೋಡ್ತಿದ್ರೆ ಟೊಮೆಟೊ ಗೊಜ್ಜು ನೆನಪಾಗ್ತಿದೆ. ಸೊ ಫ್ರೈಸ್ ಎಲ್ಲ ನೋಡಿ, ಗೋಬಿ 100 ರೂಪೀಸು, ಪರವಾಗಿಲ್ಲ. ಬಟ್ ನನಗಿಲ್ಲಿ ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಇಷ್ಟ. ನನಗೆ ಈ ಕೋವಾ ಅಂದ್ರೇ ನನಗೆ ತುಂಬಾ ಇಷ್ಟ. ಸೊ ಫೈನಲಿ 100 ಗ್ರಾಮ್ ಕೋವಾನ ತೊಗೊಂಡೆ, ಮನೆಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು. ಅಮ್ಮನಿಗೂ ಕೂಡ ತುಂಬ ಇಷ್ಟ ಕೋವಾ. ಸೊ ಕೋವಾ ತೊಗೊಂಡೆ. ಜಿಲೇಬಿ ಯಾರೋ ಹೇಳ್ತಿದ್ರು ತೊಗೊಳ್ಬೇಡಿ ಅಂತ, ತಿಂದವರು ಮೇಡಮ್ ಗೋಬಿ ಯಾರ್ದು ಬರ್ಸಲ್ಲ ಇಲ್ಲೇನಾ ಮೇಡಮ್? ಹೀಗೆ ಕಾಣುತ್ತೆ ಮೇಡಮ್, ಎಲ್ಲ ಬಟ್ರ್ ಮಾಡಿದ ಅದು ಎಲ್ಲ ಸ್ಪೆಷಲ್ ಆಗಿರುತ್ತೆ. ಟೇಸ್ಟ್ ನೋಡೋಣ ಗೊತ್ತಾಗುತ್ತೆ. ಟೇಸ್ಟ್ ನೋಡಿ ಮೇಡಮ್, ಟೇಸ್ಟ್ ನೋಡಿ. ಇಲ್ಲಿ ನಾವು ಮ್ಯಾಂಗೋ ಗೋಬಿ ಅಂತ ಇದು ಹುಳಿಯಾಗಿ ಮೋಸ್ಟ್ಲಿ ಗೊಜ್ಜಿಗೆ ಮ್ಯಾಂಗೋನ ತುರಿದು ಹಾಕಿದ್ದಾರೆ. ಅಷ್ಟು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ, ಲಬ್ಬರ್ ಟೈಪ್ ಆಗಿಬಿಟ್ಟಿದೆ ಗೋಬಿ. ಸೊ ಫೈನಲಿ ನನಗೆ ಗೋಬಿನೂ ಇಷ್ಟ ಆಗಿಲ್ಲ. ಫುಡ್ಡನ್ನು ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಗೊತ್ತಿಲ್ಲ, ನಾನು ಈ ಥರ ಎಕ್ಸಿಬಿಷನಲ್ಲಿ ಇದೇ ಫಸ್ಟು ನೋಡಿದ್ದು ಇಷ್ಟು ಜನ ಫುಡ್ನ ವೇಸ್ಟ್ ಮಾಡಿದ್ದು. ಮ್ಯಾಂಗೋ ಮೇಳಕ್ಕೆ ಬಂದಿರೋದಕ್ಕೆ ಮ್ಯಾಂಗೋ ಗಿಡದ ಹತ್ರ ನಿಂತ್ಕೊಂಡು ಒಂದು ಸೆಲ್ಫಿನ ತೊಗೊಂಡು ಮಕ್ಕಳು ಏನೋ ಸೋಡಾ ಅಲ್ಲೇನೋ ಡಿಫ್ರೆಂಟಾಗಿ ಅಲ್ಲಿ ಏನೇನೋ ವೆರೈಟೀಸ್ ಇಟ್ಟಿದ್ರು. ಸೊ ಅದನ್ನ ತೊಗೊಂಡು ಕುಡಿದ್ರು. ನಾನು ಅದನ್ನು ಕುಡ್ದಿಲ್ಲ. ಯಾಕಪ್ಪ ಏನೂ ತಿಂತಿಲ್ಲ ಕುಡಿತಿಲ್ಲ ಅಂದರೆ ಗೊತ್ತಿಲ್ಲ, ನನಗೆ ಯಾಕೋ ಟೀತ್ ಪೇನ್ ಅನ್ನಿಸ್ತಿದೆ ಸ್ವಲ್ಪ. ಸೊ ಹಂಗಾಗ್ಬಿಟ್ಟು ನಾನೇನು ಇಷ್ಟಪಡ್ತಿಲ್ಲ. ಸೊ ನೋಡಿ, ನನ್ನ ಮಗ ಒಂದು ಪಂಚನ ಮಾಡಿಸ್ಕೊಂಡ, ಕೀ ಚೈನು ಅವನು ಡ್ರಮ್ಸ್ದು ಸಿಂಬಲ್ ಇರೋದು ಅವನು ಪ್ಲೇ ಮಾಡ್ತಿರೋದು ಆ್ಯನಿವಲ್ ಡೇದು ಒಂದು ಚೈನ್ನ ಮಾಡಿಸ್ಕೊಂಡ. ಸೊ ಅದು ಮೋಸ್ಟ್ಲಿ 120 ಅನಿಸುತ್ತೆ. ಸೊ ನನ್ನ ಚಿಕ್ಕವನೆಲ್ಲ ಟಾಯ್ಸ್ ಮೇಲೆ ಇಷ್ಟ ನೋಡಿ. ನಮಗೆ ಈ ಚೈನ್ ನೆನಪಿದೆಯಾ, ತೆಲುಗು ಮೂವಿಯಲ್ಲಿ ಇದೆ, ಯಾವುದೋ ಒಂದು ಮೂವಿ ಹೆಸರು నువ్వు వస్తావని, ಅದು ಎಷ್ಟು ನೆನಪಿಲ್ಲ. ಸೊ ಆ ಮೂವಿಯಲ್ಲಿದೆ. ಇವಾಗ ಎಲ್ಲನೂ ಫ್ಯಾಷನ್, ಎಲ್ಲನೂ ನಮಗೆ ಕೈಗೆ ಸಿಕ್ಕೋ ಅಂಥದ್ದಲ್ಲಿ ಇದೆ. ಫೈನಲಿ ಈ ಟಾಯ್ಸ್ ಚಿಕ್ಕ ಮಕ್ಕಳು ಆಡೋದೆಲ್ಲ ಕೇಳ್ತಾನೆ ನನ್ನ ಮಗ. ಸೊ ಕೊಡಿಸಿಲ್ಲ ಅವನಿಗೆ. ಯೂಸ್ ಆಗೋವಂಥದ್ದು ಏನಾದರೂ ಕೊಡಿಸ್ತೀನಿ ಅಂದೆ. ಬಟ್ ಅವ್ನು ಕೇಳೋದೆಲ್ಲ ಆಟ ಸಾಮಾನು, ಕೊಡಿಸಿಲ್ಲ. ನನ್ನ ಮಗ ದೊಡ್ಡವನು ಸನ್ಗ್ಲಾಸ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನು. ಸೊ ಕಾಸ್ಟ್ಲಿ ಇತ್ತು. ಲಾಸ್ಟ್ ಡೇ ಆ್ಯಕ್ಚುಲಿ ಇವತ್ತು 5 days ಏನೋ ಹಾಕಿದ್ರು ಈ ಮೇಳನ. ಬಟ್ ಇವತ್ತು ಲಾಸ್ಟ್ ಡೇ ಅಂತ ನಾವು ಬಂದಿರೋದು. ಸೊ ಇಲ್ಲಿ ಗುಜರಾತ್ ಸ್ಟೈಲು ವೆರೈಟೀಸ್ ಆಫ್ ಸ್ನ್ಯಾಕ್ಸ್, ಅಲ್ಲಿ ಅವರಿಗೆ ಸ್ವಲ್ಪ ಬಿಸ್ನೆಸ್ ಆಯಿತು ಅನಿಸುತ್ತೆ. ವೆರೈಟೀಸ್ ಆಫ್ ಚೆನ್ನಾಗಿತ್ತು. ಜನಗಳು ಸ್ಟ್ರೀಟ್ ಫುಡ್ನ ಇಷ್ಟಪಡ್ತಾರೆ ನಿಜ. ಒಳ್ಳೆಯದನ್ನು ಯಾವುದೂ ಆಯ್ಕೆ ಮಾಡೋದಿಲ್ಲ. ಕಾಮನ್ ಆಗಿ ಇರೋ ಒಂದು ಜನಗಳ ಒಂದು ಹ್ಯಾಬಿಟೇ ಅದೇ ಅಲ್ವಾ. ಸೊ ಎಲ್ಲ ಆಯಿತು, ಎಕ್ಸಿಟ್ ಆಗ್ತಾ ಇದ್ದೀವಿ. ನಮ್ಮ ಟಿಂಗಿಗೆ ಕೋಪ ಏನಕ್ಕೆ ಅಂದರೆ ಅವ್ನಿಗೆ ಏನು ಜಾಸ್ತಿ ಕೊಡಿಸಿಲ್ಲ ಅಂತ. ಯೂಸ್ ಆಗದೆ ಇರೋದನ್ನೆಲ್ಲ ಕೇಳ್ತಾನೆ. ಫೈನಲಿ ಮ್ಯಾಂಗೋ ಮೇಳದಿಂದ ಎಕ್ಸಿಟ್
ಸೊ ಫೈನಲಿ ಈಗ ಮನೆ ಕಡೆ ಹೊರಡ್ತಾ ಇದ್ವಿ. ಟೈಮ್ ಬಂದು 9:30 ಹತ್ರ ಆಗ್ತಾಯಿದೆ. ತುಂಬಾ ಹತ್ರ ನಮ್ಮ ಮನೆಗೆ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ನಮ್ಮ ಮನೆ. ಸೊ ಟ್ರಾಫಿಕ್ ಇರೋ ಕಾರಣ ಒಂದು 5 ನಿಮಿಷ ಆದರೂ ಆಗೇ ಆಗುತ್ತೆ. ಫೈನಲಿ ಮನೆಗೆ ಬಂದಿದ್ದೆ. ಅಮ್ಮಂಗೆ ಕೋವಾ ಕೊಟ್ಟರೆ ಅಮ್ಮ ತಿನ್ನೋದು ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ತಾ ಇದ್ದಾರೆ. ಅಮ್ಮಂದಿರೇ ಹಾಗೆ ಅಲ್ವಾ. ಸೊ ನೋಡಿ, ನಾನು ಕೆಲವೊಂದು ನನ್ನ ಮಗ ಸನ್ಗ್ಲಾಸ್ನ ತೊಗೊಂಡ, ಇದು ನನಗೆ ಅಂತ ತೊಗೊಂಡ. ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ನನಗೆ ಇಷ್ಟು ದೊಡ್ಡದೆಲ್ಲ ಹಾಕಿ ಅಭ್ಯಾಸ ಇಲ್ಲ. ಕೆಲವೊಂದು ನಮ್ಮ ಮಕ್ಕಳು ಎಷ್ಟು ಬದಲಾವಣೆ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಮೈಂಡ್ ಮೆಚೂರ್ಡ್ ಆಗಿದೆ ಅಂದರೆ ನನ್ನನ್ನು ಬದಲಾಯಿಸೋಕ್ಕೆ ಏನಾದರೂ ಒಂದು ವೇರ್ ಮಾಡಿದ್ದೀನಿ ಅಂದರೆ ಬೇಡ ಚೆನ್ನಾಗಿಲ್ಲ ತೆಗ್ದಾಕು ಇದು ಮಮ್ಮಿ ಅಂತಾರೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಒಂದೊಂದು ಸತಿ ಖುಷಿ ಆಗುತ್ತೆ. ಏನಾದರೂ ಅಂದ್ಕೊಳ್ತಾರೆ ಕಣೋ ಅಂದರೆ ನೀನೇ ಹೊಸ್ದಾಗಿ ಮಾತಾಡ್ತಾ ಇದೀಯಾ ಅಂತಾರೆ. ಸೊ ಒಂದು ಕಡೆ ನನಗೇ ನನ್ನ ಮಕ್ಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿನ ಅಂತ ಖುಷಿ ಆಗುತ್ತೆ. ಇದರೆಲ್ಲ ಮೇಳಗೆಲ್ಲ ಹೋಗಿ ಬಂದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಮಾವಿನಕಾಯಿ ಮೇಳ ಅನ್ನೋದಕ್ಕಿಂತ ಮಾವಿನ ಮೇಳ ಅಂತ ಹೆಸ್ರಿಗೆ ಅಷ್ಟೇ. ಬಟ್ ಹೋಗಿದ್ದೆ ಸ್ಟಾಲ್ 2 ಮಾವಿನ ಹಣ್ಣು ಸ್ಟಾಲ್ ಇದ್ದಿದ್ದು. ಫುಡ್ ಎಲ್ಲ ಮೇಳ ಥರನೇ ಇತ್ತು. ಬಟ್ ಫುಡ್ ವಿಷಯಕ್ಕೆ ಅಂತ ಬಂದರೆ ತುಂಬಾ ವರಸ್ಟ್ ಆಗಿತ್ತು. ಏನಂದರೆ ಏನೂ ಚೆನ್ನಾಗಿರಲಿಲ್ಲ, ಸ್ವಲ್ಪನೂ ಇಷ್ಟ ಆಗಿಲ್ಲ. ಮ್ಯಾಂಗೋ ಗೋಬಿ ಅಂತ ತೊಗೊಂಡ್ವಿ, ವರಸ್ಟ್ ಆಗಿತ್ತು. ನನಗೆ ಫುಡ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ವೇಸ್ಟ್ ಮಾಡಿದೆ. ನಾವು 3 ಜನ ಮಕ್ಕಳನ್ನು ಕೂಡ ಹಂಚ್ಕೊಂಡು ತಿಂದ್ವಿ. ಹಾಗೆ ಮಕ್ಕಳನ್ನ ಕರ್ಕೊಂಡೋಗಿದ್ದೀನಿ. ಅವ್ರಿಗೆ ಫೀಲ್ ಆಗಬಾರ್ದು ಏನೂ ಕೊಡಿಸಿಲ್ದೆ ಕರ್ಕೊಂಡ್ಬಂದಿದ್ದೀನಿ ಅಂತ. ಎಕ್ಸ್ಪೆಷಲಿ ಇವನಿದ್ರೆ ಮುಖ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ನನಗೇನು ಕೊಡ್ಸಿಲ್ಲ, ಇಷ್ಟ ಆಗೋದನ್ನ ಕೊಡಿಸ್ದೆ. ಅವ್ನು ಕೇಳೋದೆಲ್ಲ ಟಾಯ್ಸ್. ಚಿಕ್ಕ ಮಕ್ಳು ಆಟ ಸಾಮಾನು ಕೇಳ್ತಾನೆ, ಅವ್ನು ಬುದ್ಧಿ ಇದೆ. ಸೊ ತುಂಬ ಜನ ಫುಡ್ಡನ್ನ ನಾನು ನಿಮ್ಗೆ ಅಲ್ಲಿ ತೋರಿಸ್ದೆ. ಡಸ್ಟ್ಬಿನ್ನಿಗೆ ಹಾಕ್ತಿದ್ರು. ತುಂಬ ಜನ ವೇಸ್ಟ್ ಮಾಡಿದ್ರು. ಸೊ ನನಗೆ ಫುಡ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಂಗಾಗ್ಬಿಟ್ಟು ನೋಡಿಬಿಟ್ಟು ಕೇಳಿದೆ, ತಿನ್ನೋದು ಚೆನ್ನಾಗಿದೆ ಅಂದರೆ ಇಲ್ಲ ಚೆನ್ನಾಗಿಲ್ಲ, ಟ್ರೈ ಮಾಡಬೇಡಿ ಅಂತ ಹೇಳಿದಾಗ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಕೆಲವೊಂದು ತಿನ್ನೋಣ ಅಂತ ತಿಂದ್ವಿ, ಅದರಲ್ಲೂ ಅದೂ ಇಷ್ಟ ಆಗಲಿಲ್ಲ. ಸೊ ಫೈನಲಿ ಎಲ್ಲ ನೋಡಿಕೊಂಡು ತುಂಬ ಲೇಟ್ ಆಯಿತು. ಫೈನಲಿ ಈಗ ಮನೆಗೆ ಬಂದೆ. ಸೊ ನಿಮ್ಮ ಹತ್ರ ಆಗಲೇ ಹೋಗ್ತಾನೆ ಹೇಳಿದ್ದೆ, ಬಂದಮೇಲೆ ತುಂಬಾ ಮಾತಾಡೋದಿದೆ ನನ್ನ ಹತ್ರ. ಎಷ್ಟೊಂದು ಮನಿ ನಾನು ಯಾವ ಥರ ಇಷ್ಟೊಂದು ಐಷಾರಾಮಿ ಜೀವನನ ಲೀಡ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ಯಾವ ಥರ ಇಷ್ಟೊಂದು ದುಡ್ಡು ನನಗೆ ಎಲ್ಲಿಂದ ಬರ್ತಾ ಇದೆ, ಇಷ್ಟೊಂದು ದುಡ್ಡು ಹೇಗೆ ಬರ್ತಿದೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಒಬ್ಬರು ಕಮೆಂಟ್ ಮಾಡಿದರು. ಆ ಕಮೆಂಟ್ನ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಇದಕ್ಕೂ ಮುಂಚೆ ನಾನು 1.5 ವರ್ಷ ಬ್ಯಾಕ್ ತುಂಬ ಜನ ಕಮೆಂಟ್ ಮಾಡಿದರು. ಬಟ್ ಆವಾಗ ನನಗೆ ಕಮೆಂಟಿಗೆ ರಿಪ್ಲೈ ಮಾಡೋಷ್ಟು ತಾಳ್ಮೆ ಸಹನೆ ಏನೂ ಇರಲಿಲ್ಲ. ಆ ಕಮೆಂಟ್ಗೆ ಅಲ್ಲೇ ಒಂದು ಲೈಕ್ ಕೊಟ್ಬಿಟ್ಟು ಏನೋ ಥ್ಯಾಂಕ್ ಯು ಅಂತ ಹಾಕ್ಬಿಡ್ತಿದ್ದೆ. ಸೊ ಖಂಡಿತ ಸಾರಿ. ಆಗಿಂದ ಹಾಗೆ ಇಲ್ಲ ನನಗೇನು ಇನ್ಕಮ್ ಇಲ್ಲ, ನಾನು ನೋಡ್ಕೊಳ್ತಾ ಇದ್ದಾರೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ. ಸೊ ಇವತ್ತು ಮತ್ತೆ ಅದೇ ಕಮೆಂಟ್ ರಿಪೀಟ್ ಆಗ್ತಾ ಇದೆ ಅಂದಾಗ ನಾನು ಕ್ಲಾರಿಟಿಯಾಗಿ ನಿಮಗೆ ವಿಡಿಯೋ ಮೂಲಕನೇ ತಿಳಿಸೋಣ ಅಂತ ಮುಂದೆ ಬಂದಿದ್ದೀನಿ. ಸೊ ಖಂಡಿತ ಇವತ್ತಿನ ವ್ಲಾಗಲ್ಲಿ ಹಂಚ್ಕೊತೀನಿ. ಅದಕ್ಕೂ ಮುಂಚೆ ತುಂಬ ಜನ ತುಂಬ ಥರ ಮಾತಾಡ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದರೆ ನಾನು ನೋಡಿ ಇಲ್ಲಿ ಬೊಗಳೋ ನಾಯಿ ಅಂತಾರಲ್ವ, ಅದು ನಾಯಿಗೂ ಹೋಲ್ಸಲ್ಲ ನಿಮ್ಮಂಥವ್ರನ್ನ. ಯಾರೇ ಆಗಿರಲಿ ನನ್ನ ಬೆನ್ನಿಂದೆ ಮಾತಾಡ್ಕೊಳ್ಳೋ ನಿಮ್ಮಂಥವ್ರು ಇದ್ರೇ ನನಗೆ ಗೊತ್ತಾಗುತ್ತೆ ನಾನು ಏನು ಮಾತಾಡ್ತಾ ಇದ್ದೀರಾ ಅಂತ. ನನಗೆ ಒಂದು ಹಿಂಟ್ ನೀವೇನೇ ಕೊಡ್ತಾ ಇದ್ದೀರಾ. ಸೊ ಅದನ್ನು ಪಕ್ಕಕ್ಕೆ ಹೋಗಬೇಕು ಅಂದರೆ ಉದಾಹರಣೆ ಕೊಡ್ತೀನಿ. ಒಂದು ದಪ್ಪ ಬಂಡೆಕಲ್ಲಿದೆ ಅಂದಾಗ, ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಬಂಡೆಕಲ್ಲು ಇಷ್ಟಪ್ಪ ಕಂಡಾಗ ನಾವು ಬಂಡೆಕಲ್ಲಿಗೆ ಹೋಗಿ ಗುದ್ದಿದ್ರೆ ನಮ್ಮ ಕಾಲಿಗೆ ಪೆಟ್ಟಾಗುತ್ತೆ ಅಲ್ವಾ. ಹಂಗಾಗಿ ನಾವು ಆ ಬಂಡೆಕಲ್ಲಿಗೆ ಗುದ್ದಕ್ಕೆ ಹೋಗದೆ ಪಕ್ಕಕ್ಕೆ ಸರಿದು ಹೋಗಬೇಕು ಅನ್ನೋ ಪಾಲಿಸಿ ನಂದು. ಅದು ಬೇಕಂತ ಬಂಡೆಕಲ್ಲನ್ನ ತಂದಿಡ್ತಾ ಇರ್ತಾರಲ್ವ, ಒಂದು ಸತಿ ನೋಡ್ತೀನಿ 2, 3, 4, 5, ಆಮೇಲೆ ನಾನು ಅದನ್ನು ಎತ್ತಿ ಬಿಸಾಕೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಆ ಥರ ಮನಸ್ಸನ್ನು ಉಳ್ಳವಳು ನಾನು. ಸೊ ಖಂಡಿತ ಏನಕ್ಕೆ ಈ ಉದಾಹರಣೆನ ಕೊಡ್ತಾ ಇದ್ದೀನಿ ಅಂದರೆ, ನನಗೆ ಇಷ್ಟ ಆಗಿಲ್ಲ ಕೊಚ್ಚೆ ಮೇಲೆ ಕಲ್ಲು ಹಾಕಿ ಕೊಚ್ಚೆನೇ ಯಾಕೆ ನಾವು ಎಗರಿಸ್ಕೋಬೇಕು. ಅದು ಕೊಚ್ಚೆ ಅಂತ ಗೊತ್ತು ನನಗಲ್ಲ, ಎಲ್ಲರಿಗೂ ಗೊತ್ತು. ನೀವು ಯಾರ ಹತ್ರ ಹೋಗಿ ಕ್ವಶನ್ ಮಾಡಿ ಮಾತಾಡ್ತಾ ಇದ್ದೀರಲ್ಲ ಅವರು ಕೂಡ ಗೊತ್ತು ನೀನೊಂದು ದೊಡ್ಡ ಕೊಚ್ಚೆ ಅಂತ. ಆ ಕೊಚ್ಚೆ ಹತ್ರ ಕೊಚ್ಚೆಗೆ ಏನು ಆನ್ಸರ್ ಕೊಡಬೇಕು ಅಷ್ಟನ್ನು ಕೊಟ್ಟು ಅವ್ರು ಕೂಡ ಹೋಗ್ತಾರೆ. ಸೊ ಇದೊಂದು ತಿಳ್ಕೊಳ್ಳಿ. ಇನ್ನೊಂದು ವಿಷಯ ಏನಂದರೆ, ಒಬ್ಬರ ಮೇಲೆ ಒಂದು ಎಲಿಗೇಷನ್ ಮಾಡ್ತಾ ಇದ್ದೀರಾ ನೀವು ಅಂದಾಗ ಆ ಎಲಿಗೇಷನ್ಗೆ ಪ್ರೂಫ್ ಇರಬೇಕು. ಇಲ್ಲ ಅಂದರೆ ಡೊಮೆಸ್ಟಿಕ್ಕೋ ಏನೋ ಇದೆ, ಅದು ನಾವು ಫೈಲ್ ಮಾಡ್ಬೋದು. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಆ ರೈಟ್ಸ್ ನಮಗೆ ಚಾನಲ್ ಕಡೆಯಿಂದನೇ ಕೊಟ್ಟಿದ್ದಾರೆ, ಅಪ್ಡೇಟ್ ಆಗಿದೆ.
ನಾವು ಡೊಮೆಸ್ಟಿಕ್ ಅಂದ್ಬಿಟ್ಟು ಕೇಸ್ನ ಹಾಕ್ಬೋದು. ಸೊ ಏನಕ್ಕೆ ಅಂದಾಗ ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಹತ್ರ ಎಲಿಗೇಷನ್ ಅಂದರೆ ಸುಮ್ಮನೆ ಅಪಪ್ರಚಾರ ಮಾಡೋದಾಗಲಿ, ನಿಮ್ಮ ಹತ್ರ ಪ್ರೂಫ್ ಇಲ್ಲದೆ ಮಾತಾಡ್ತಾ ಇದ್ದೀರಲ್ವಾ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳೋದು, ಅವ್ರಿಗೆ ಹೋಗಿ ಸುಮ್ಮನೆ ಅವ್ರಿಗೆ ಹೇಳ್ತಾನೆ ಇರೋದು, ಅದ್ರ ಬಗ್ಗೆ ಹೇಳೋದು, ಇವ್ರಿಗೆ ಹೇಳೋದು, ಆ ಥರ ಮಾಡೋದು ನನ್ನ ಕಿವಿಗೆ ಬಿದ್ದಾಗ ಆ ಪ್ರೂಫ್ನ ನಾನು ತಗೊಂಡ್ರೆ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಹೌದು ಹೇಳಿದ್ರು ಅನ್ನೋದೊಂದು ಪ್ರೂಫ್ ನಾನು ಕಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮೇಲೆ ನಾನು ಡೊಮೆಸ್ಟಿಕ್ ಅಂತ ಒಂದು ಕೇಸ್ನ ಫೈಲ್ ಮಾಡ್ಬೋದು. ಸೊ ಅದಕ್ಕೆ ಹೇಳ್ಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಹುಷಾರಾಗಿರಿ, ಕೆಲವ್ರು ಗೊತ್ತಿಲ್ಲದೇ ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ, ಅಂಥವ್ರು ಕೂಡ ಹುಷಾರಾಗಿರಿ. ತುಂಬಾ ಒಳ್ಳೆ ಸಿಸ್ಟಮೆಟಿಕ್ ಇದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಯೂಟ್ಯೂಬ್ ಚಾನಲ್ಲು ಯಾರ ಸೊತ್ತು ಅಲ್ಲ, ಯಾರೇ ಆಗ್ಬಿಡ್ಲಿ, ಏನು ನನಗೆ ವರ್ಡ್ಸ್ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಬೇಡ, ನನ್ನ ಸ್ವಯಾರ್ಜಿತ, ನನ್ನ ಸ್ವಂತ, ಇದು ನನ್ನದು ಇದು, ನಿಮಗೆ ಯಾವುದೇ ರೈಟ್ಸ್ ಇಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ಸೊ ಯಾಕಂದರೆ ನಾನು ಹೊಸ್ದಾಗೆ ಫ್ಯಾಷನ್ ಏನು ಶುರು ಮಾಡ್ಕೊಂಡಿಲ್ಲ. 2022 ಅಲ್ಲಿ ನಾನು ಓಪನ್ ಮಾಡಿರೋ ನನ್ನ ಯೂಟ್ಯೂಬ್ ಚಾನಲ್ಲು ಅವರ ಕನಸಾಗಿತ್ತು ಇದು. ಸೊ ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ ಉದ್ದೇಶನೇ ಬೇರೆ ಇದೆ, ಅವ್ರು ಮಾಡಿದ ಚಾನಲೇ ಬೇರೆ ಇದೆ. ಅವರ ಚಾನಲಲ್ಲಿ ಇದೆ, ಅದು ಅವ್ರ ಅಕೌಂಟ್ ಹಾಗೇ ಉಳಿಸಿದ್ದೀನಿ ನಾನು. ಅವ್ರ ಕೈಲಿ ಮಾಡೋಕ್ಕಾಗದೆ ನನ್ನ ಕೈಯಲ್ಲಿ ಶುರು ಮಾಡಿಸಿದ್ರು. ಆಗ ಮಾತಾಡ್ಕೊಳ್ದೆ ಇರೋ ನೀವುಗಳು ಇದು ನನ್ನ ಪರ್ಸ್ನಲ್ಲು, ಇದ್ರ ಬಗ್ಗೆ ಮಾತಾಡೋ ಅಧಿಕಾರ, ರೈಟ್ಸು ನಿಮಗಿಲ್ಲ, ತಿಳ್ಕೊಳ್ಳಿ. ಇದು ಫ್ಯಾಷನಿಗೋಸ್ಕರ ನಾನು ಈಗ ಮಾಡಿದ್ದಲ್ಲ, 4 ಇಯರ್ಸಿಂದ, ಇವಾಗ ನನಗೆ 3 ಇಯರ್ಸ್ ಕಂಪ್ಲೀಟ್ ಆಗಿ 4 ಇಯರ್ಸ್ಗೆ ಬೀಳುತ್ತೆ. ಇನ್ನೇನು 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಅಲ್ಲಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಆವಾಗ ನೀವು ಯಾಕೆ ಮಾತಾಡಿಲ್ಲ, ಆವಾಗ ಕೇಳೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿಲ್ಲ, ಇವಾಗ ಯಾರು ಕೊಟ್ಟಿದ್ದಾರೆ ನಿಮಗೆ ರೈಟ್ಸ್ ಅಂತ ನಾನು ಕೇಳ್ತೀನಿ. ಆ ರೈಟ್ಸ್ನ ತೊಗೊಳ್ಳೋ ಅಧಿಕಾರ ನಿಮಗಿಲ್ಲ, ತೊಗೊಬೇಡಿ. ನನ್ನ ಪರ್ಸ್ನಲ್ ಒಳಗಡೆ ಬಂದು ಮಾತಾಡಬೇಡಿ, ಅದು ಬೇರೆ ರೀತಿಯೇ ಆಗ್ಬಿಡುತ್ತೆ. ಎಷ್ಟು ಸೈಲೆಂಟಾಗಿದ್ದೀನಿ ಅಂತ ನೀವೆಲ್ಲ ಅಂದ್ಕೊಬೇಡಿ, ನಾನು ಸೈಲೆಂಟಾಗಿಲ್ಲ. ನಿಮಗೆ ಒಂದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೂ ಏನೇನು ಮಾತಾಡ್ಬೋದು ನೀವು ಇನ್ನು. ಸೊ ಯಾವ ಥರ ಕುಗ್ಗಿಸ್ಬೇಕು ಅಂದರೆ, ಒಂದು ನೋವಲ್ಲೂ ನಾನು ಮರೆತು ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟು ಏನೋ ಒಂದು ಮಾಡಬೇಕು ಅಂತ ಹೋಗೋವಾಗ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡಿ ಮೆಂಟಲಿ ನನಗೆ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನು ತುಂಬಾ ಸ್ಟ್ರಾಂಗ್ ವುಮೆನು. ನೀವು ಎಷ್ಟು ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ನಾನು ಅಷ್ಟು ಬೆಳೀತಾ ಇರ್ತೀನಿ, ಅದು ನಿಮ್ಮ ಮೈಂಡಲ್ಲಿರಲಿ. ಸೊ ಇದು ತುಂಬ ದೊಡ್ಡ ಅಪರಾಧ, ನೀವು ಮಾಡ್ತಿರೋದೇ ದೊಡ್ಡ ತಪ್ಪು. ಸೊ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ಯಾವುದೇ ಥರ ಕುಗ್ಗಲ್ಲ, ಇನ್ನೂ ಸ್ಟ್ರಾಂಗ್ ಆಗೋಕ್ಕೆ ನೀವು ಕೊಡ್ತಿರೋ ಒಂದು ನನಗೆ ಪ್ರೋತ್ಸಾಹನೇ ಇದು. ನೆಕ್ಸ್ಟು ಇನ್ನೊಂದೇನೆಂದರೆ, ಎಲ್ಲರೂ ನನ್ನ ಬೆನ್ನಿಂದ ಮಾತಾಡ್ಕೊಳ್ತಿರೋದು ಏನಂದರೆ, ಲಕ್ಷ ದುಡ್ಡಿಟ್ಟು ಹೋಗಿದ್ದಾರೆ, ಹಂಗಾಗಿ ನಾನು ಐಷಾರಾಮಿ ಜೀವನನ ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಯೋಗ್ಯತೆಗಳು ಅಷ್ಟೇ. ಹೌದು, ಲಕ್ಷ ದುಡ್ಡು ಇರುತ್ತೆ, ಹಂಗೆ ಅಂದ್ಕೊಳ್ಳಿ. ಸೊ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರೆ, ನಿಮ್ಮ ಕಮೆಂಟು ನನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಅವರಿಗೆ ಇವತ್ತಿನ ನನ್ನ ಈ ಉತ್ತರ. ಸೊ ನನಗೆ ಒಂದು ಸುಂದರವಾದ ನನ್ನ ಸುತ್ತಮುತ್ತಲು ಇರುವಂಥ ಒಂದು ಏನು ಹೇಳ್ತಾರೆ ಕೆಲವೊಂದು ಅದಕ್ಕೆ ತುಂಬ ಅದ್ಭುತವಾದಂಥ ಒಂದು ಬೌಂಡಿಂಗ್ ಇದೆ ನನ್ನ ಸುತ್ತಮುತ್ತ. ಅವ್ರುಗಳು ಏನು ಹೇಳ್ತಾರೆ, ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಯಾವ ಥರ ನನ್ನ ಲೈಫ್ನ ಲೀಡ್ ಮಾಡಬೇಕು, ಯಾವ ಥರ ಲೈಫ್ನ ಲೀಡ್ ಮಾಡಿಕೊಂಡು. ಕೆಲವೊಂದು ನಾನು ಬೇಗನೆ ತೆಗ್ದಾಕೋದಿಲ್ಲ ಮಾತುಗಳನ್ನ, ತುಂಬ ತಲೆಗೆ ಹಾಕ್ಕೊಳ್ತೀನಿ ಹೇಳೋವಾಗ. ಯಾಕಂದರೆ ಕೆಲವೊಂದು ಅವರು ಜೀವನದಲ್ಲಿ ರೂಢಿಸ್ಕೊಂಡಿರ್ತಾರೆ, ಅವ್ರುಗಳು ಕಷ್ಟಪಟ್ಟ ಮೇಲೆ ಬಂದಿರೋರೇ ಇದ್ದಾರೆ, ಅವ್ರು ರೂಢಿಸ್ಕೊಂಡಿರ್ತಾರಲ್ವ, ಅದು ನನಗೆ ಯೂಸ್ ಆಗುತ್ತೆ ಅಂತ ಅವರು ನನಗೋಸ್ಕರ ಸಮಯ ಕೊಟ್ಟು ಒಂದು ಒಳ್ಳೆಯದನ್ನ ತಿಳಿಸ್ಕೊಡೋವಾಗ ನಾನು ತಿಳ್ಕೊಬೇಕು ಅದನ್ನ. ಯಾರೂ ಅಷ್ಟೇ ಇನ್ನೊಬ್ರಿಗೋಸ್ಕರ ಸಮಯ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ನನ್ನ ಹತ್ರ ಅರ್ಧ ಗಂಟೆ ಮಾತಾಡೋದಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಆ ಯೋಚನೆಗೆ ನಾನು ವ್ಯಾಲ್ಯೂ ಕೊಡ್ತೀನಿ. ಯಾರನ್ನೇ ಆಗಲಿ, ನಾನು ಯಾರ ಹತ್ರನೂ ನಾನು ತುಂಬ ಸ್ವಾಭಿಮಾನಿ. ನಾನು ದುಡ್ಡನ್ನ ಆಸೆ ಪಟ್ಟು ಎಲ್ಲರ ಹತ್ರ ಯೂಸ್ ಮಾಡ್ಕೊಂಡಿದ್ರೆ ನಾನು ಇವತ್ತು ಹಿಂಗೆ ಇರ್ತಾನೆ ಇರಲಿಲ್ಲ, ಬೇರೆ ಲೆವೆಲಲ್ಲೇ ಇರ್ತಿದ್ದೆ. ಅದೆಲ್ಲ ಬೇಡ ಅಂತಲೇ ದೂರ ತೊರೆದಿದ್ದೀನಿ ನಾನು. ಅದನ್ನೆಲ್ಲ ಪಡ್ಕೋಬಾರ್ದು ಅಂದ್ಬಿಟ್ಟೆ ದೂರ ತೊಳ್ಕೊಂಡ್ಬಿಟ್ಟಿದ್ದೀನಿ. ಆ ಥರ ಸಂಬಂಧಗಳನ್ನ ದೂರ ತೊಳ್ಕೊಂಡು ಇವತ್ತು ಇಂಡಿಪೆಂಡೆಂಟಾಗೆ ನನ್ನ ಹಸ್ಬೆಂಡು ಅವರು ಯಾವ ಥರ ನಮಗೆ ಕಲಿಸಿದ್ರು ಅಂದರೆ ಎಲ್ಲನೂ ಹೇಳ್ತಾ ಬಂದಿದ್ದು. ಅವರ ಜೀವನ ಶೈಲಿ ಚಿಕ್ಕವರಿದ್ದಾಗಿಂದನೂ ಸ್ವಯಾರ್ಜಿತವಾಗಿ ಇಷ್ಟೆಲ್ಲ ಅವ್ರು ನಡೆಸ್ಕೊಂಡ್ಬಂದಿರೋದು ನಾನು ಇವತ್ತು ಅವ್ರ ಹತ್ರ ಪಡ್ಕೊಂಡ್ಬಿಟ್ರೆ ಅದೆಲ್ಲನೂ ನೀರಲ್ಲಿ ಹೋಮ ಕಳ್ದಂಗೆ ಆಗ್ಬಿಡುತ್ತೆ ಅಂತ ಬೇಡ ಅಂತ ಇದನ್ನ ಹಂಗೆ ಸಾಧಿಸ್ಬೇಕು.
ಅವರೇ ಮಾಡ್ತಿದ್ದಾರೆ, ನನ್ನ ಕೈಲಿ ಮಾಡಿಸ್ತಿದ್ದಾರೆ ಅನ್ನೋ ಅವ್ರದ್ದು ನಾನು ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ ಅನ್ನೋ ಲೆಕ್ಕದಲ್ಲಿ ನನ್ನ ಜೀವನನ ನಡೆಸ್ಕೊಂಡು ಎಲ್ಲೂ ಕುಗ್ದೆ ಸೋಲ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೇರೆಯವ್ರು ಯಾಕೆ ಮಾಡಬೇಕು? ಪ್ರತಿಯೊಂದು ರೂಪಾಯಿನೂ ಕೂಡ ಅವರು ಕೂಡ ಕಷ್ಟಪಟ್ಟಿರೋ ದುಡ್ಡದು. ಇನ್ನೊಬ್ಬರು ಅವರು ತುಂಬಾ ಎಫರ್ಟ್ ಇರುತ್ತೆ. ಈಗ ದುಡ್ಡು ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರು ಯಾಕೆ ನಮಗೆ ಕೊಡಬೇಕು? ಅವ್ರ ದುಡ್ಡು ನಮಗೆ ಯಾಕೆ ಮಾಡಬೇಕು? ಹಂಗಾಗಿ ಅದೊಂದೇ ಇದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನನ್ನ ಬೆನ್ನಿಂದೆ ನನ್ನನ್ನು ನಂಬ್ಕೊಂಡಿರೋ 3 ಜನ ಇದ್ದಾರೆ. ಅದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ನನ್ನ ಅಧಿಕಾರ. ನನಗೆ ಹಕ್ಕಿದೆ ಅದನ್ನು ಮಾಡಬೇಕು ಅಂತ. ಬೇರೆಯವ್ರಿಗೆ ಯಾಕೆ ಇರಬೇಕು ಅಲ್ವಾ? ಇಷ್ಟೆಲ್ಲ ಮಾತಾಡ್ಕೊತಾರಲ್ಲ ನನ್ನ ಬೆನ್ನಿಂದೆ, ಅವ್ರಿಗೊಂದು ಮಾತು ಕೇಳ್ತೀನಿ. ನನ್ನನ್ನೇ ಡೈರೆಕ್ಟಾಗಿ ಕೇಳ್ಬೋದಲ್ಲ. ಅಟ್ಲೀಸ್ಟ್ ನೀವು ಏನು ಬೇಡ, ಏನು ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ್ರೆ ನನಗೆ ಅದರಷ್ಟು ಖುಷಿ ಸಂತೋಷ ಇಲ್ಲ. ಯಾಕಂದರೆ ನನ್ನ ಹೇಳಿದ್ನಲ್ಲ ಆಗಲೇ, ನನ್ನ ಸುಂದರವಾದಂಥ ಒಂದು ಬೌಂಡಿಂಗ್ ಇದೆ ಸುತ್ತಮುತ್ತ. ಅವರೆಲ್ಲರೂ ನನ್ನನ್ನು ಕೇಳೋದಷ್ಟೇ, ಏನು ಮಾಡ್ಕೊಂಡಿದ್ಯಾ, ಹೇಗೆ ಮಾಡ್ಕೊಂಡಿದ್ಯಾ, ಬಾಯಿ ಬಿಟ್ಟು ಹೇಳು, ಅಟ್ಲೀಸ್ಟ್ ತಗೋ ಅಂದರೂ ಅಂತಾರಲ್ವಾ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಯಾಕಂದರೆ ಅವರ ತಲೆಯಲ್ಲಿ, ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಒಂದು ಯೋಚನೆ ಇದೆ ಅಲ್ವಾ. ಏನು ಮಾಡ್ಕೊಂಡಪ್ಪ, ಏನೇ ಮಾಡಿಕೊಂಡೆ, ಹೇಗೆ ಮಾಡ್ತಾ ಇದೀಯಾ, ಅಟ್ಲೀಸ್ಟ್ ಬಾಯಿ ಬಿಟ್ಟು ಹೇಳು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಅವರು ಸಮಯನ ಕೊಡ್ತಾರಲ್ಲ, ಅದು ತುಂಬಾ ಅಮೂಲ್ಯವಾದದ್ದು. ಅಷ್ಟು ಸಾಕು ನನಗೆ. ಈ ಥರ ನಿಮ್ಮ ಥರ ಚೀಪಾಗಿ ಮಾತಾಡೋದಕ್ಕೆಲ್ಲ ನಾನು ಲೆಕ್ಕ ಇಡೋದಿಲ್ಲ. ಸೊ ನಾನು ಹೇಗಪ್ಪ ಅಂದರೆ ಒಂದು ಡೈರಿನ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಈ ಡೈರಿನ ನಾನು ಮುಂಚೆ ಎಲ್ಲ ಮೇಂಟೈನ್ ಮಾಡಿಲ್ಲ. ಈಗ ಒಂದು 6 ಮಂತ್ಸಿಂದ ಈ ಡೈರಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನೋಡಿ, ಈಗ ನನಗೆ ಸಪೋರ್ಟ್ ಅಂದರೆ ನನ್ನ ಅಮ್ಮ ಆಲ್ಮೋಸ್ಟ್ ನಂಗೆ ಸಪೋರ್ಟ್ ಇದ್ದಾರೆ. ಸೊ ಅವರು ಮನೆ ಎಕ್ಸ್ಟ್ರಾ ಖರ್ಚುಗಳು, ಈಗ ತರಕಾರಿ, ಹಾಲು ಅಂಥದ್ದು ಎಲ್ಲನೂ ಕೂಡ ಅಮ್ಮ ನೋಡ್ಕೊಳ್ತಾರೆ. ಅಮ್ಮಂದು ಇದೆ, ಅಮ್ಮ ನೋಡ್ಕೊಳ್ತಾರೆ ಅಂದರೆ ಅಮ್ಮನೇ ತರೋದು ಅಂತಲ್ಲ, ಇಷ್ಟು ಅಂತ ಅದಕ್ಕೆ ನನಗೇನೆ ಕೊಡ್ತಾರೆ ಅಮ್ಮ. ಅದನ್ನು ನಾನು ಇಷ್ಟಕ್ಕೆ ಅಂತ ಡಿವೈಡ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ನನಗೂ ಲೋನ್ಸ್ ಅಂತ ಇದೆ, ಅದನ್ನು ಕೂಡ ಪೇ ಮಾಡ್ಕೊಳ್ಬೇಕು ನಾನು. ಸೊ ಅದೆಲ್ಲನೂ ಕೂಡ ಸ್ವಲ್ಪ ಕೆಲವೊಂದು ಬಿಟ್ಟೋಗಿರೋದನ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಅದು ಜವಾಬ್ದಾರಿಗಳು ಕೆಲವೊಂದಿದೆ, ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ನಾನಿರೋದು ರೆಂಟಲ್ ಹೌಸು. ಎಷ್ಟು ಸತಿ ಹೇಳಬೇಕು ನಿಮಗೆ, ಯಾವುದೇ ಥರ ಸೋರ್ಸ್ ಆಫ್ ನನಗೆ ಬಾಡಿಗೆ ಬರ್ತಿಲ್ಲ. ನಾನಿರೋದು ರೆಂಟಲ್ ಹೌಸು, ನನಗೆ ಯಾವುದು ಬಾಡಿಗೆ ಬರೋ ಅಂಥದ್ದೆಲ್ಲ ಏನೂ ಇಲ್ಲ. ನಾನು ಕಷ್ಟಪಟ್ಟಿದ್ದೆ. ನನಗೆ ಅದರಲ್ಲೂ ನಾನು ಈ ಟಿಪ್ಸ್ನ ನನಗೂ ಕೂಡ ಬೇರೆಯವರು ಹೇಳ್ಕೊಟ್ಟಿದ್ದೀನಿ. ಈ ಥರ ಮೇಂಟೈನ್ ಮಾಡು, ಆಗ ನಿಮಗೆ ಲೆಕ್ಕ ಸಿಗ್ಬೋದು. ನಿಮಗೆ ಲೆಕ್ಕ ಸಿಕ್ಕಿದಾಗ ನೀವು ಈಸಿಯಾಗಿ ಲೀಡ್ ಮಾಡ್ಬೋದು ಅಂತ. ಹೌದು, ನಾನು ಈಗ ಮನೆಗೂ ಅಷ್ಟೇ ದಿನಸಿ ಐಟಮ್ ಎಲ್ಲ ತಿಂಗಳು ನಾನು ತರೋದೇ ಇಲ್ಲ. ನನಗಂಗೆ ತಂದರೆ ನನಗೆ ತುಂಬಾ ಹಾರ್ಡ್ ಅನಿಸ್ಬಿಡುತ್ತೆ, ಕಷ್ಟ ಅನಿಸ್ಬಿಡುತ್ತೆ. ಆ ಮಂತ್ ನಂಗೆ ತುಂಬಾ ಕಷ್ಟ ಆಗುತ್ತೆ. 3-4 ಮಂತ್ಸಿಗೆ ಒಂದೇ ಸತಿ ಹೋಗ್ತೀನಿ. ನನ್ನ ಲೆಕ್ಕ 2-3 ಮಂತ್ಸ್ ಒಳಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಡಿ-ಮಾರ್ಟಿಗೆ ಹೋಗ್ಬಿಟ್ಟು ಅದು 10 ಅಲ್ಲ 12 ಅಲ್ಲ 15 ಸಾವಿರ ಆಗ್ಬಿಟ್ಟು ಎಲ್ಲ ಪ್ರತಿಯೊಂದು ತಂದುಬಿಡ್ತೀನಿ. ವಾಷಿಂಗ್ ಮಿಷಿನ್ ಲಿಕ್ವಿಡಿಂದ ಹಿಡಿದು ಪ್ರತಿಯೊಂದು ತಂದುಬಿಡ್ತೀನಿ. ಸೋಪು, ಹಾಗೆ ಎಲ್ಲ ಥರ ರೇಷನ್ನು, ಪ್ರತಿಯೊಂದು ಕಡಲೆ ಬೀಜ, ಅದು ನಾನು 1 kg ತರಲ್ಲ, ಜಾಸ್ತಿ ಕ್ವಾಂಟಿಟಿ ತಂದುಬಿಟ್ಟು ಇಡ್ತೀನಿ. ಅಮ್ಮ ಅದನ್ನ ಜೋಪಾನವಾಗಿ ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ಫ್ರಿಜ್ಜಲ್ಲಿ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಳ್ತಾರೆ. ಅಮ್ಮ ನಾನು ಕುಕ್ಕಿಂಗ್ ಆಯಿಲು ಪ್ರತಿಯೊಂದು ತಂದಾಗ ಅಮ್ಮ ನನ್ನ ಲೆಕ್ಕ ಒಂದು 2 ಮಂತ್ಸ್ 3 ಮಂತ್ಸ್ ಒಳಗೆ ಅಂದರೆ ಅಮ್ಮ 4 ಮಂತ್ಸ್ ಅಬೋವರೆಗೂ ಮಾಡ್ತಾರೆ. ಆಗ ನನಗೆ ಮಂತ್ಲಿ ಸ್ವಲ್ಪ ದುಡ್ಡು ಸೇವಿಂಗ್ ಆಗೋಕ್ಕೆ ಒಂದು ಚಾನ್ಸ್. ಮನೇಲಿ ಯೋಚನೆ ಇರೋದಿಲ್ಲ, ಪ್ರತಿಯೊಂದು ಇರುತ್ತೆ. ಯಾವುದೋ ಒಂದು ಮಾಡಾಕ್ತಾರೆ ಅಮ್ಮ, ನಾನು ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟು ಲೆಕ್ಕ ಮಾಡ್ತೀನಿ. ಕೇಬಲಿಗಿಷ್ಟು, ಕರೆಂಟ್ ಬಿಲ್ ಇಷ್ಟು, ಮೊಬೈಲ್ ರೀಚಾರ್ಜ್ಗಳಿಷ್ಟು, ಆಮೇಲೆ ಎಕ್ಸ್ಟ್ರಾ ಇರುತ್ತಲ್ವ, ಎಕ್ಸ್ಟ್ರಾ ಖರ್ಚಿಗೆ ಅಂತ 1-2 ಸಾವಿರ. ಹಾಗೆ ಸಂಡೇ ನಾನ್ ವೆಜ್ ಮಾಡ್ತೀವಿ. ಮತ್ತು ಪೆಟ್ರೋಲಿಗೆ ಆ ಥರದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ, ನಾನು ಯಾವುದೇ ಸಮಯಕ್ಕೆ ತುಂಬಾ ಅಮೂಲ್ಯವಾದ ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ. ಕುಚ್ಚು ಕಟ್ತೀನಿ, ಈಗ ಫಾಲ್ಸ್ ಎಲ್ಲ ಹಾಕ್ತೀನಿ. ಅದೆಲ್ಲ ಎಕ್ಸ್ಟ್ರಾ ಮನಿ ಅಂದ್ಬಿಟ್ಟು ಒಂದು ಕಡೆ ಸೇವಿಂಗ್ ಮಾಡ್ಕೊಳ್ತೀನಿ. ಅದನ್ನು ಪೆಟ್ರೋಲಿಗೆ ಈ ಥರ ಎಕ್ಸ್ಟ್ರಾ ಸಣ್ಣ ಪುಟ್ಟ ಇರುತ್ತಲ್ವ, ಕೆಲವೊಂದನ್ನು ಬುತ್ತಿ ಕಟ್ಟಿ ಗಂಟು ಕಟ್ಟಿ ಪಕ್ಕಕ್ಕೆ ಬಿಸಾಡಿಬಿಟ್ಟಿದ್ದೀನಿ. ಏನಪ್ಪ ಅಂದರೆ ನನ್ನದೇ ಆದಂಥ ಕೆಲವೊಂದು ಆಸೆಗಳನ್ನ, ಆ ಆಸೆಗಳೇನೆಂದರೆ ಮುಂಚೆ ಎಲ್ಲ ನನಗೆ ಜವಾಬ್ದಾರಿ ಏನಂತನೂ ಗೊತ್ತಿಲ್ಲ. ಇವಾಗ ನಾನೇ ನಡೆಸ್ತಾ ಇರೋದ್ರಿಂದ ನಾಳೆ ದಿವ್ಸದ ನಾನೇ ಯೋಚನೆ ಮಾಡಬೇಕು. ನಾಳೆ ನಾಡಿದ್ದು ನೆಕ್ಸ್ಟು ಏನು ಅನ್ನೋದನ್ನ ನನ್ನ ಕೈಯಲ್ಲೇ ಆಧಾರವಾಗಿ ನಿಂತಿದೆ.
ಹಂಗಾಗ್ಬಿಟ್ಟು ಅದನ್ನೆಲ್ಲ ಥಿಂಕ್ ಮಾಡಿಬಿಟ್ಟು ನಾನು ಎಲ್ಲ ಕೆಲವೊಂದು ಶಾಪಿಂಗ್ಸ್ ಅಂದರೆ ಏನಂದರೆ ನನ್ನ ಆಸೆಗಳು ಮುಂಚೆ ತುಂಬಾ ಶಾಪಿಂಗ್ ಎಲ್ಲ ಮಾಡ್ತಿದ್ದೆ. ಈ ಮನೆ ರೇಷನ್ ಅದೆಲ್ಲ ನನಗೆ ಏನಂದರೆ ಗೊತ್ತಿರಲಿಲ್ಲ. ಸಿಲಿಂಡ್ರು ನಾನು ಆಗೋದಾಗ ಕೇಳಿದ್ದುಂಟು, ಸಿಲಿಂಡ್ರ್ ಆಗೋಯ್ತು ಅಂತ ಹೇಳ್ತಿದ್ದೆ. ಅಷ್ಟು ಬೇಜವಾಬ್ದಾರಿತನದಿಂದ ಇದ್ದೆ ನಾನು. ಸಿಲಿಂಡ್ರು ಕೂಡ ನಾನು ಎಷ್ಟನೇ ತಾರೀಕು ಸಿಲಿಂಡ್ರ್ ಫಿಕ್ಸ್ ಮಾಡಿದ್ದೀನಿ ಅಂತಲೂ ಕೂಡ ಲೆಕ್ಕನೂ ಬರ್ತಿರ್ತಿಲ್ಲ. ಈಗ ಸಿಲಿಂಡ್ರ್ ಕೂಡ ನಾನು ಬರ್ತಿರ್ತೀನಿ. ಆಗೋದಾಗ ಸಿಲಿಂಡ್ರ್ ಆಗೋಯ್ತು ಬುಕ್ ಮಾಡಿ ಅಂತ ಹೇಳ್ತಿದ್ದಂಥವಳು. ಅಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದೀನಿ. ಸೊ ಅದಕ್ಕೆ ದೇವರು ಲೆಸನ್ ಅನಿಸುತ್ತೆ ನನಗೆ. ಏನೊಂದು ಅಷ್ಟು ಖಾಲಿ ಆದಮೇಲೆ ಕೇಳ್ತಿದ್ದೆ. ಪ್ರತಿಯೊಂದು ಬಾಕ್ಸು ತೆಗೆದು ಅವರೇ ಚೆಕ್ ಮಾಡ್ತಿದ್ರು ಮುಂಚೆ. ಎಣ್ಣೆ ಪ್ಯಾಕೆಟ್ ಎಷ್ಟಿದೆ, ಅಡುಗೆ ಎಣ್ಣೆ ಪ್ಯಾಕೆಟ್ ಖಾಲಿ ಆಯಿತು ಅಂದರೆ ರೇಷನ್ ಖಾಲಿ ಆಯಿತು ಅನ್ನೋ ಮೈಂಡ್ ಸೆಟ್ ಅವರಿಗೆ. ಎಣ್ಣೆ ಪ್ಯಾಕೆಟ್ ಖಾಲಿ ಆಗ್ತಿದೆ ಅಂದರೆ ನಡಿ ರೇಷನ್ ತರೋಣ ಅಂತಿದ್ರು. ಸೊ ಆ ಮಟ್ಟಕ್ಕೆ ಇದ್ದವಳು ನಾನು. ಏನೊಂದು ಖಾಲಿ ಆಗಿದೆ ಅಂತ ನಾನು ಯಾವತ್ತೂ ಹೇಳೂ ಇಲ್ಲ, ಕೇಳೂ ಇಲ್ಲ. ಅಮ್ಮನೇ ಹೇಳ್ತಿದ್ರು. ಅವರು ಆವಾಗ ರೇಷನ್ಗೆ ಕರ್ಕೊಂಡು ಹೋದರೆ ಅಲ್ಲಿ ನಾನು ರೇಷನ್ ಅವರು ಎಲ್ಲನೂ ತುಂಬಿಸಿ ಪ್ಯಾಕ್ ಮಾಡ್ತಿದ್ರು. ನಾನು ಹಳೆ ವೀಡಿಯೋಸ್ ನಿಮಗೆ ನೋಡಿದರೆ ಗೊತ್ತಿರುತ್ತೆ. ಡಿ ಮಾರ್ಟಿಗೆಲ್ಲ ಹೋದರೆ ಅವರೇ ಎಲ್ಲ ರೇಷನ್ ತೊಗೊಳ್ತಿದ್ರು. ನಂದೇನಿದ್ರು ಬಟ್ಟೆ ಶಾಪಿಂಗು, ಸ್ಲಿಪ್ಪರ್ಸು, ಶೂಸು ಈ ಥರ ನಾನು ಮುಚ್ಚಿತ್ತು. ಸೊ ಇವಾಗ ಅದನ್ನೆಲ್ಲನೂ ಕೂಡ ಬುತ್ತಿ ಕಟ್ಟಿ ಪಕ್ಕಕ್ಕಿಟ್ಟಿದ್ದೀನಿ. ಶಾಪಿಂಗ್ ಅನ್ನೋದು ಮಾಡ್ತಿಲ್ಲ ನಾನು. ಎಕ್ಸ್ಟ್ರಾದ್ರಲ್ಲಿ ಏನಾದರೂ ಬೇಕಾದರೆ ಸಣ್ಣ ಪುಟ್ಟ ಬುಕ್ಕಿಂಗ್ ಮಾಡ್ಕೊಳ್ತೀನಲ್ಲ ಫ್ಲಿಪ್ಕಾರ್ಟಲ್ಲಿ, ಅದನ್ನು ಕೂಡ ಜಾಸ್ತಿ ಇಲ್ಲ. ಮಾಡಿಕೊಂಡ್ರೆ ಫೇಸ್ ವಾಶು ಅಷ್ಟೇ, ಮಕ್ಕಳಿಗೇನಾದರೂ ಮಾಡ್ತೀನಿ ಅಷ್ಟೇ. ಆ ಥರದಕ್ಕೆಲ್ಲ ಎಕ್ಸ್ಟ್ರಾ ಮನಿ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಿ ನಾನು ಸಂಪಾದನೆ ಮಾಡ್ಕೊಡೋದ್ರಲ್ಲಿ ಎತ್ತಿರ್ತೀನಿ. ಕೆಲವೊಂದು ಸತಿ ನನ್ನ ಮಗ ಯಾವಾಗೂ ನಾನು ಅವನಿಗೆ ಕ್ಲಾಸಿಗೆಲ್ಲ ಬೈಕ್ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ, ನಾನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂತಾಗ ಅವನು ರ್ಯಾಪಿಡೋ ಎಲ್ಲ ಬುಕ್ ಮಾಡಿಕೊಂಡು ಕೆಲವೊಂದು ಹತ್ರ ಅವನು ಕಳಿಸ್ಬೇಕಾಗುತ್ತೆ. ಆ ಥರ ಹೋದಾಗ ಅದಕ್ಕೆ ಅಂದ್ಬಿಟ್ಟು ಎಕ್ಸ್ಟ್ರಾ ಮನಿನ ನಾನು ಕುಚ್ಚು ಕಟ್ಟೋದು, ಫಾಲ್ ಹಾಕೋದಿರುತ್ತಲ್ವ, ಅದರಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ಒಂದು ಬ್ಲೌಸ್ ಹೊಲಿತೀನಿ ಅಂದರೆ ಅದನ್ನು ಡಿವೈಡ್ ಮಾಡ್ತೀನಿ. ನನ್ನ ಖರ್ಚು ಎಷ್ಟೋಗಿದೆ, ಇನ್ನೆಷ್ಟು ಎಕ್ಸ್ಟ್ರಾ ಮನಿ ಬಂದಿದೆ ಅಂತ ಅದಕ್ಕೆ ಒಂದು ಬಾಕ್ಸ್ ಇಟ್ಬಿಟ್ಟು ಅದನ್ನು ಸೇವಿಂಗ್ ಮಾಡ್ತಾಯಿದ್ದೀನಿ. ಆ ಥರ ಮಾಡಿಕೊಂಡು ಮಂತ್ಲಿದು ಡೇಟ್ ಬರಿತೀನಿ. ಅಂದರೆ ನಾನು 28, 29 ಲೆಕ್ಕ ಮಾಡ್ಕೊಳ್ಬಿಡ್ತೀನಿ. 1ನೇ ತಾರೀಕಿಗೆ ಹೋದರೆ ಅದು ನೆಕ್ಸ್ಟ್ ಮಂತಿಗೆ ಬರ್ಡನ್ ಆಗುತ್ತೆ ಅಂದ್ಬಿಟ್ಟು ಈ ಟ್ರಿಕ್ಸು ಕೂಡ ನಾನು ಒಬ್ಬರಿಂದ ಕಲ್ತಿದ್ದೇನೆ. ಸೊ ಹಂಗಾಗ್ಬಿಟ್ಟು ಕರೆಕ್ಟ್ ಅವ್ರು ಹೇಳಿದ್ದು, ನಾನು ಒಂದಕ್ಕೆ ಹೋಗಿ ನಾನು 1, 2, 3 ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡ್ರೆ ನನಗೆ ನೆಕ್ಸ್ಟ್ ಮಂತಿಗೆ ಬರ್ಡನ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು 28, 29 ಶುರು ಮಾಡ್ತೀನಿ ಡೈರಿನ ಬರೆಯೋಕ್ಕೆ. ಅವಾಗ ಮಂತ್ದು ಡೇಟು, ಹೆಸರು, ಮಂತು, ಇಯರ್ ಎಲ್ಲ ಬರೆದ್ಬಿಟ್ಟು ಇಷ್ಟಿಷ್ಟು ಅಂತ ಹಾಕ್ಬಿಟ್ಟು ಆ ಮನಿನ ಸಪ್ರೇಟ್ ತೆಗೆದಿಟ್ಬಿಡ್ತೀನಿ. ಆ ಮನಿನ ಸಪ್ರೇಟ್ ತೆಗೆದು ಎಕ್ಸ್ಟ್ರಾ ಮನಿ ಸಪ್ರೇಟ್ ತೆಗೆದು ಖರ್ಚುಗಳಿಗಂತ ಎಕ್ಸ್ಟ್ರಾ ತೆಗೆದಿಟ್ಕೊಳ್ತೀನಲ್ವ. ಸೇವಿಂಗ್ ಅನ್ನೋದು ಅವಾಗ ಎಷ್ಟು ಚೆನ್ನಾಗಿ ಒಂದು ಕಡೆ ಹೋಗಿ ಸೇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಾಗ. ಹಂಗಾಗ್ಬಿಟ್ಟು ಇಷ್ಟು ಈಸಿಯಾಗಿ ನಾನು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೂಡ 2 ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಅಂದರೆ ನಾನು CBSE ಸಿಲೆಬಸ್ಸಲ್ಲಿ 2 ಮಕ್ಕಳನ್ನ ಓದಿಸೋದು ಎಷ್ಟು ಕಷ್ಟ ಇದೆ ಅಂತ. ಆಲ್ಮೋಸ್ಟು CBSE ನಿಮಗೆ ಫೀಸ್ಗಳು ಗೊತ್ತು, ಎಷ್ಟಿದೆ ಅಂತ ಗೊತ್ತು. ಸೊ ಅದನ್ನೆಲ್ಲನೂ ಕೂಡ ಹೋದ ವರ್ಷ ಅದು ಬಿಟ್ಬಿಡಿ ಆಯಿತು. ಆ ಸಿಚುವೇಷನಲ್ಲಿ ನನಗೆ ಮುಂದೆ ಬಂದು ಹೇಳಿದ್ನಲ್ವ, ಆ ಬ್ಲಾಗಲ್ಲಿ ಹಂಚ್ಕೊಂಡಿದ್ದೆ. ನಾನು ಆಗಲೂ ಕೂಡ ಯಾರನ್ನೂ ಕೂಡ ಕೈಯೊಡ್ಡಿ ಕೈ ಚಾಚಿ ಕೇಳಿಲ್ಲ. ತಾನಾಗಿ ನಾನು ಬಂದಂಥದನ್ನ ಉಪಯೋಗಿಸ್ಕೊಂಡೆ. ಸೊ ಮಾಡಿದ್ರು. ಸೊ ಆಗಿನ ಇಯರು ತುಂಬ ಈಸಿಯಾಗಿ ನನಗೆ ಎಜುಕೇಷನ್ ಯಾವುದೇ ಥರ ಇರಲಿಲ್ಲ. ಸೊ ಈಗ ಸ್ವಲ್ಪ ತುಂಬಾ ಕಷ್ಟ ಆಗ್ತಿದೆ. ಅದನ್ನು ನಾನೇ ನಿಭಾಯಿಸಬೇಕು ಅಂದ್ಬಿಟ್ಟು ತುಂಬಾ ಫೈಟ್ ಮಾಡ್ತಾ 2 ಮಕ್ಕಳನ್ನ ಸ್ಕೂಲಲ್ಲೂ ಕೂಡ ತುಂಬಾ ಸಪೋರ್ಟ್ ಇದೆ. ನಮ್ಮ ಪ್ರಿನ್ಸಿಪಾಲೂ ಅಷ್ಟೇ, ತುಂಬಾ ಟೆನ್ಷನ್ ಮಾಡ್ಕೊಬೇಡಿ, ನಿಮಗೆ ತುಂಬ ಟೈಮ್ ಕೊಡ್ತೀವಿ, ನಿಧಾನವಾಗಿ ಕಟ್ಟಿ ನಿಧಾನವಾಗಿ ಕೊಡಿ ಅನ್ನೋ 1-2 ಒಳ್ಳೆ ಮಾತುಗಳನ್ನ ಆಡ್ತಾರಲ್ವ, ಆವಾಗ ನನಗೆ ಇನ್ನೂ ಧೈರ್ಯ ಬರುತ್ತೆ. ನನ್ನ ಸುತ್ತಮುತ್ತ ಇರೋರೆಲ್ಲನೂ ಕೂಡ ಅಷ್ಟೇ ನನಗೆ ಈ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಯಾರ ಹತ್ರನೂ ಕೈ ಚಾಚಿ ತೊಗೊಂಡು ನಾನು ಮಾಡಬೇಕಂತ ಬಯಸ್ತಾ ಇಲ್ಲ. ಸೊ ಎಲ್ಲನೂ ಕೂಡ ನನ್ನ ಕಷ್ಟದಿಂದ ನಾನೇ ಮೇಲೆ ಬರಬೇಕು, ಮೇಲೆ ತರಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನಂಥ ಎಲ್ಲ ಹೆಣ್ಮಕ್ಳಿಗೂ ನಾನೊಂದು ಹೆಣ್ಣಾಗಿ ಮಾದರಿ ಆಗಬೇಕು, ಮುಂದೆ ನಾನೊಂದು ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಲೈಫಲ್ಲಿ ಆ ಮಟ್ಟಕ್ಕೆ ಮುಟ್ಟಬೇಕು, ಅಲ್ಲಿವರೆಗೂ ತಲುಪಬೇಕು ಅನ್ನೋ ಆಸೆ ನನಗಿದೆ. ಸೊ ಅದಕ್ಕೆಲ್ಲ ರಾಯರ ಆಶೀರ್ವಾದ ಇದ್ದೇ ಇರುತ್ತೆ. ಬೊಗಳೋ ನಾಯಿಗಳಿಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ನೋಡಿ, ತುಂಬ ಕೆಳಮಟ್ಟದಲ್ಲಿದ್ದು ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಆವಾಗ ನಮ್ಮ ಮನಸ್ಸಿಗೆ ಅನಿಸುತ್ತೆ, ನಂದು ಒಂದು
ಪರ್ಸ್ನಲಿ ಸೀಕ್ರೆಟ್ ಇದು. ನಾನು ಇವಾಗ ಹಿಂಗೆ ಲೀಡ್ ಮಾಡೋಕ್ಕೆ ಅದೇ ನನ್ನ ಸೀಕ್ರೆಟು. ತುಂಬ ಇವಾಗ ಅಂದ್ಕೊಳ್ಳಿ ಏನೂ ಇಲ್ಲ, ಕೆಳಮಟ್ಟದಲ್ಲಿ ಇಷ್ಟೇ ಸಾಕು, ಇಷ್ಟೇ ತಿಂತಾ ಇದ್ದೀವಿ, ಇಷ್ಟೇ ಸಾಕು, ಇದಕ್ಕೆ ಬಿಟ್ಟು ಬೇಡ ಆಗಲ್ಲ ನನ್ನ ಕೈಯಲ್ಲಿ ಅಂದ್ಕೊಟ್ರೆ ನಾವು ಅಲ್ಲೇ ಇದ್ಬಿಟ್ಟು ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ. ಯಾಕಂದರೆ ನಮ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ, ಅಷ್ಟೇ ಸಾಕು, ಇಷ್ಟೇ ಸಾಕು, ಇದೇ ನಮ್ಮ ಲೈಫು, ಇದೇ ಇದೆ ಅಂತ. ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗಿ ಮೇಲೆ ಹೋಗಿ ಹೌದು ನಾನು ಹಿಂಗೆ ಇರಬೇಕು, ಇದನ್ನೇ ತಿನ್ನಬೇಕು, ಹಿಂಗೆ ಮಾಡಬೇಕು, ನೋಡೋರ ಕಣ್ಣಿಗೆ ಹಿಂಗೆ ಕಾಣಿಸ್ಬೇಕು, ನಾನು ಇದನ್ನು ಅಭ್ಯಾಸ ಹಿಂಗೆ ನೋಡಿ ನನ್ನನ್ನು ಹಿಂಗೆ ನೋಡ್ತಾ ಇದ್ದಾರೆ ಅಂತ ಅನ್ನೋದೊಂದು ನಮ್ಮ ಮೈಂಡ್ ಸೆಟ್ಟಿಗೆ ಬಂತಂದರೆ ನಾನಾಗ ಹಂಗಿರಬೇಕು ಅಂತ ಮಾಡಬೇಕು ಅಂದರೆ ಸುಮ್ಮನೆ ಬರೋದಿಲ್ಲ. ನಾನು ಕೂತ್ಕೊಂಡ್ರೆ ಹಂಗೆ ಇರೋಕ್ಕಾಗೋದಿಲ್ಲ. ಪ್ರಯತ್ನಗಳು ಮಾಡ್ತಿದ್ರೆ ಆ ಮಟ್ಟದಲ್ಲೇ ಇರೋಕ್ಕೆ ಸಾಧ್ಯ, ಇನ್ನೊಂದು ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಅಂದಾಗ ಇನ್ನಷ್ಟು ಕಷ್ಟಪಡೋಕ್ಕೆ ಟ್ರೈ ಮಾಡ್ತೀನಿ. ಹೌದಲ್ವಾ, ನಾನು ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ, ಇದು ಮಾಡಬೇಕು ಅಂದರೆ ನನಗೆ ಇಷ್ಟು ಬರಬೇಕು, ಇಷ್ಟು ನಾನು ರೊಟೇಷನ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ಟು ನನ್ನ ತಲೆಯಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ನಾವು ಯಾವ ಥರ ಮಾಡಿದ್ರೆ ಅನ್ನೋದು ಒಂದು ಮೈಂಡ್ ಸೆಟ್ ಬರುತ್ತೆ. ಹಂಗಾಗ್ಬಿಟ್ಟು ನೀವು ಒಂದು ಏನಂತಾರೆ ಒಂದು ಝೋಲ್ ಇರ್ತೀರಲ್ವ, ಅದನ್ನು ಫಸ್ಟ್ ಅದರಿಂದ ಹೊರಗೆ ಬನ್ನಿ. ಸೊ ದೇವರು ಭೂಮಿ ಮೇಲೆ ನಮಗೆ ತುಂಬ ಜನ ಕಣ್ಣಿಲ್ಲದೆ, ಬಾಯಿ ಇಲ್ಲದೆ, ಕಿವಿ ಇಲ್ಲದೆ, ಕೈ ಕಾಲು ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಎಲ್ಲ ನಮಗೆಲ್ಲ ಕೊಟ್ಟಿದ್ದಾನೆ ದೇವರು. ಅಂದರೆ ನಾವು ತುಂಬಾ ಪವಿತ್ರವಾದಂಥ ಒಂದು ಜನ್ಮನ ಪಡ್ಕೊಂಡಿದ್ದೀವಿ. ಆದಷ್ಟು ಈ ಜನ್ಮದಲ್ಲಿ ನಾವು ಒಂದು ಒಳ್ಳೆ ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿ, ಒಂದು ಒಳ್ಳೆ ಮಾತಾಗಲಿ, ನಮ್ಮ ಸುತ್ತಮುತ್ತ ಇರೋ ಒಂದು ವಾತಾವರಣನ ಒಳ್ಳೆತನದಲ್ಲಿ ನೋಡೋಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ಒಳ್ಳೆಯದನ್ನ ಕೊಡಿ ಬೇರೆಯವ್ರಿಗೂ ಕೂಡ. ಆ ವಾತಾವರಣನ ಸೃಷ್ಟಿಸ್ಕೊಳ್ಳಿ. ಎಲ್ಲ ದೇವ್ರು ಕೊಟ್ಟಿದ್ದಾನೆ ಅಂದರೆ ಬಳಸ್ಕೊಳ್ಳಿ. ನಮ್ಮಲ್ಲಿ ಏನೋ ಇರೋದಕ್ಕೇ ದೇವ್ರು ನಮ್ಮನ್ನು ಕೊಟ್ಟಿರೋದು. ಇಲ್ಲ ಅಂದರೆ ಒಂದು ಭೂಮಿ ಮೇಲೆ ಒಂದು ಪ್ರಾಣಿ ಪಕ್ಷಿ, ನೆಕ್ಸ್ಟು ನಾವು ಇನ್ನೊಂದು ಜನ್ಮ, ನಮಗೆ ಮನುಷ್ಯ ಜನ್ಮ ಇದೆಯೋ ಇಲ್ಲ ಗೊತ್ತಿಲ್ಲ. ಈ ಪವಿತ್ರವಾದಂಥ ಮನುಷ್ಯ ಜನ್ಮನ ತುಂಬಾ ಏನಿರ್ತಾರೆ ಅದ್ಭುತವಾದಂಥ ನಮಗೊಂದು ಜನ್ಮನ ಕೊಟ್ಟಿದ್ದಾರೆ ದೇವರು. ಇದನ್ನು ಖಂಡಿತ ನೀವು ಉಪಯೋಗಿಸ್ಕೊಳ್ಳಿ. ಆದಷ್ಟು ಸಮಯಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಪ್ರಯತ್ನಗಳನ್ನ ಪಟ್ಟು ಒಂದೆಜ್ಜೆ ಮುಂದೆ ಇಡಿ. ಒಳ್ಳೆತನದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿ. ಯಾವತ್ತೂ ಅಷ್ಟು ಒಂದು ಸುಳ್ಳು ಆಗಲಿ ಕೆಟ್ಟದಾಗಲಿ ಬೇಗನೆ ಹರಡುತ್ತೆ. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಗೊತ್ತು, ಅದು ಸುಳ್ಳು ಕೆಟ್ಟದು ಅನ್ನೋದು. ಒಳ್ಳೇದು ಯಾವತ್ತಿದ್ರೂ ಮುತ್ತಿದ್ದಂಗೆ ಅದು ತುಂಬಾ ನಿಧಾನವಾಗಿಯೇ ಹೊರಗಡೆ ಬರೋದು. ಅದು ಯಾಕಂದರೆ ಮುತ್ತಿಗಿರೋ ವ್ಯಾಲ್ಯೂ ಮುತ್ತೇನೆ ಅದು ಯಾವತ್ತಿದ್ರೂ. ಸೊ ಹಂಗಾಗ್ಬಿಟ್ಟು ಮಾತಾಡ್ಕೊಳ್ಳೋ 1000 ಜನ ಮಾತಾಡ್ಕೊಳ್ತಾನೆ ಇರಲಿ, ಒಳ್ಳೆತನಕ್ಕೆ ಯಾವತ್ತು ಬೆಲೆ ಇದ್ದೇ ಇರುತ್ತೆ. ಅದು ಅಪರೂಪವಾಗಿ ಅದ್ಭುತವಾಗಿ ಒಂದು ಹೊರಗೆ ಬರುತ್ತೆ. ಸೊ ಅದನ್ನಂತೂ ನಾನು ನಂಬಿದ್ದೀನಿ. ಸೊ ಇದು ಇವತ್ತಿನ ನನ್ನ ಒಂದು ಸೋರ್ಸ್ ಆಫ್ ಇನ್ಕಮ್ ಅಂದರೆ ಇದೇನೆ. ಸೊ ಖಂಡಿತ ಹೀಗೇ ನನ್ನ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಮುಂದಕ್ಕೂ ಹೀಗೇ ಮಾಡ್ತೀನಿ. ಇನ್ನಷ್ಟು ಜಾಸ್ತಿ ಮಾಡಬೇಕನ್ನೋ ಉತ್ಸಾಹ, ಆಸಕ್ತಿ ನನ್ನಲ್ಲಿದೆ. ಸೊ ಅದನ್ನು ಮುಂದಕ್ಕೆ ತರೋಕ್ಕೆ ನೀವೇ ಪ್ರಯತ್ನ ಪಡಬೇಕು. ಹೀಗೆ ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ನನಗೆ ಪುಷ್ ಮಾಡಿ. ನಿಮ್ಮ ಕಮೆಂಟ್ಸ್ ಹಾಗೆ ನಿಮ್ಮ ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ಒಂದೊಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ